ಚೆನ್ನಮ್ಮ ಎಚ್ ಡಿ ದೇವೇಗೌಡರ ಪಾಲಿಗೆ ಅದೃಷ್ಟ ದೇವತೆಯಾಗಿದ್ದರು. ಮದುವೆಯಾದ ಕೆಲವೇ ವರ್ಷಗಳಲ್ಲಿ ರಾಜಕಾರಣಕ್ಕೆ ಗೌಡ್ರು ಎಂಟ್ರಿಯನ್ನು ಕೊಟ್ಟರು. 1962ರಲ್ಲಿ ಮೊದಲ ಬಾರಿಗೆ ಪಕ್ಷೇತರರಾಗಿ ಶಾಸಕರಾಗಿ ಗೌಡ್ರು ಆಯ್ಕೆಯಾಗಿದ್ದರು. ಗೌಡರ ರಾಜಕೀಯ ಪ್ರಯಾಣುದ್ದಕ್ಕೂ ಜೊತೆಯಾಗಿದ್ದದ್ದು ಇದೇ ಚೆನ್ನಮ್ಮ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ JDS ನಾಯಕರಾಗಿರುವಂತಹ ಬಂಡೆಪ್ಪ ಕಾಶೆಂಪುರಿ ಅವರು ಸಂಪರ್ಕದಲ್ಲಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನೀವು ಕೂಡ ದೇವೇಗೌಡರ ಫ್ಯಾಮಿಲಿಗೆ ಬಹಳ ಹತ್ತಿರ ಆದಂಥವರು. ಹೇಗಿದ್ರು ಚೆನ್ನಮ್ಮ ಅವರು? ಮನೆಯಲ್ಲಿ ಹೇಗಿರ್ತಾ ಇದ್ರು? ಕಾರ್ಯಕರ್ತರನ್ನ ಹೆಂಗೆ ಮಾತಾಡಿಸ್ತಾ ಇದ್ರು ಸರ್? ಇಲ್ಲ, ಇವತ್ತು ಸುದ್ದಿಕ್ಕೆ ಸುಮಾರು ದಿವಸದ ಅನಾರೋಗ್ಯದಿಂದ ಇದಿತ್ತು, ಆದ್ರೆ ಗಟ್ಟಿಯಾಗಿ ಇದ್ರು. ನಾವು ಇವತ್ತು ಸುದ್ದಿ ಕೇಳಿ ನಿನ್ನೆ ಹಿಡ್ದು ಎಲ್ಲೋ ಒಂದ್ ಕಡೆ ತಳಮಳನೇ ಇತ್ತು. ಬಟ್ ಇವತ್ತು ಈ ಸುದ್ದಿ ಕೇಳಿ ಬಹಳ ನೋವಾಗಿದೆ. ಯಾಕಂದ್ರೆ ನಮ್ಮ ಮನೆ ತಾಯಿನೇ ಕಳ್ಕೊಂಡಂಗಿದೆ. ಆಮೇಲೆ ವಿಶೇಷವಾಗಿ ಈಗ ನನಗ ಹೆಚ್ಚು ಕಮ್ಮಿ 30 ವರ್ಷದ ಸಂಬಂಧ. ಅದ್ರಲ್ಲಿ ಯಾವಾಗೂ ನಾವು ದೊಡ್ಡವರು ಅಪ್ಪಾಜಿ ಹತ್ರ ಹೋಗ್ತಿದ್ದೆವು. ಅವಾಗ ಅಮ್ಮನ ಹತ್ರ ಹೋಗಿ ನಮಸ್ಕಾರ ಅಂತ ಹೋದ್ರೆ ಒಂದ್ ವಿಶೇಷತೆ ನಾನು ನೋಡಿದ್ದು, ಯಾವತ್ತೂ ರಾಜಕೀಯ ಬಗ್ಗೆದಾಗ ಹೆಚ್ಚಿಗೆ ಯಾವತ್ತೂ ಮಾತಾಡಿಲ್ಲ. ಆದ್ರೆ ಫ್ಯಾಮಿಲಿಗಳು ಮನೆಯವರೇ ಆಗಿದಾರ, ಮಕ್ಕಳೇ ಆಗಿದಾರ, ಏನ್ ಮಾಡ್ತಾವನೆ ಏನಿಲ್ಲ ಯಾವಾಗೂ ಕೇಳಿರೋದು. ನಾನು ಅದೇ ಮನೆಗೆ ಬಂದು ಹೇಳ್ತಿದ್ದೆ, ನೋಡು ಅಮ್ಮ ಇವತ್ತು ನಿನ್ ಕೇಳಿದ್ರು ಅಂತ ಮಿಸಸ್ ಅವ್ರಿಗೆ ಬಂದು ಹೇಳ್ತಿದ್ದೆ. ಅಂತ ಒಂದು ಇದು ಬಾಂಧವ್ಯ ಅವ್ರು ಇಟ್ಕೊಂಡಿದ್ರು. ಆಮೇಲೆ ಯಾವತ್ತು ಯಾವುದೇ ಫಂಕ್ಷನ್ ಹೇಳಿ ದೊಡ್ಡವರು ಅವರು ಯಾವುದಕ್ಕೂ ಮಿಸ್ ಆಗ್ತಿರ್ಲಿಲ್ಲ. ಅಂತ ಒಂದು ಬಾಂಧವ್ಯ ಇತ್ತು. ತುಂಬಾ ನೋವಾಗುತ್ತೆ. ಆದ್ರ ಎಲ್ಲೋ ಒಂದ್ ಕಡೆ ನಮ್ಮ ಮನೆಯವರಿಗೆ ನಮ್ಮ ತಾಯಿ ಸಮಾನ ಅವರು. ದೇವೇಗೌಡರಿಗೆ ಈಗ ದೇವ್ರು ಶಕ್ತಿ ಕೊಡ್ಬೇಕು. ಯಾಕಂದ್ರೆ ನಾವು ನೋಡಿದೀವಿ, ತುಂಬಾ ಹಚ್ಕೊಂಡಿದ್ರು. ನಾವ್ ಎಷ್ಟೋ ಸಲ ಹೇಳಿದೀವಿ ನೋಡಿ, ಅಪ್ಪಾಜಿ ಅಮ್ಮರ ಮೇಲೆ ನಾವು ಅಲ್ಲೆಲ್ಲ ಕೂತಾಗ ಊಟಕ್ಕ ರಾತ್ರಿ ಟೈಮ್ನಲ್ಲಿ ಊಟಕ್ಕೆ ಬಂದ್ಮೇಲೆ ಅಮ್ಮ ಅಪ್ಪ ಅವ್ರ ಜೊತೆ ನಾವು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ದೆವು. ಅಂತ ಒಂದು ಬಾಂಧವ್ಯ ಅವ್ರಿಬ್ರದ್ದು ಇತ್ತು. ಹಾಗಾಗಿ ಆ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅಪ್ಪಾಜಿಯವರಿಗೆ ಶಕ್ತಿ ಕೊಡ್ಬೇಕು. ಸರ್, ಈಗ 30 ವರ್ಷಗಳ ಸಂಬಂಧ, 30 ವರ್ಷಗಳಿಂದನೂ ಕೂಡ ನಾನು ಅವ್ರನ್ನ ನೋಡ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದ್ರಿ. ದೇವೇಗೌಡರ ಜೊತೆ ಚೆನ್ನಮ್ಮ ಅವರು ಹೆಂಗಿರ್ತಾ ಇದ್ರು, ಅಥವಾ ದೇವೇಗೌಡರ ರಾಜಕೀಯ ಜೀವನದಲ್ಲಿ? ಆಮೇಲೆ ನಾನ್ ನೋಡಿದ್ದು ದೈವ ತಾಯಿ, ದೇವ್ರು ಯಾವಾಗೂ ಎವ್ರಿ ಶುಕ್ರವಾರ ರಾಜರಾಜೇಶ್ವರಿ ನಮ್ಮ ಮಿಸಸ್ ಹೋದ್ರು, ಅಲ್ಲಿ ಹೋಗೋರು. ಆಮೇಲೆ ಮನೆಗೆ ನಾವು ಸುಮಾರು ಸಲ, ನನಗನ್ಸ್ಬಿಟ್ಟಿಗೆ ಎಷ್ಟು ಸಲ ಹೋಗಿದ್ದೀವಿ, ಅರ್ಧಕ್ಕಿಂತ ಹೆಚ್ಚಿಗೆ ಅವ್ರ ಪೂಜಾ ಪುರಸ್ಕಾರ ಅಲ್ಲೇ ಇರ್ತಿದ್ರು. ನಾವು ಅಲ್ಲೇ ಹೋಗಿ ದೇವ್ರ ಮನೆಗೆ ಹೋಗಿ ಕಾಲಿ ನಮಸ್ಕಾರ ಮಾಡಿ ಅಮ್ಮ ಅಂತ ಮಾತಾಡ್ಸಿ ಮತ್ತೆ ಅಲ್ಲಿಂದ ಕೇಳೋರು ಹೇಗಿದ್ದಾರೆ ಎಲ್ಲರೂ, ಅವ್ರು ಮತ್ತೆ ಹೆಸರು ತಗೊಂಡ್ ಕೇಳೋರು. ಅಂತ ಒಂದು ಬಾಂಧವ್ಯ ಎತ್ಕೊತಿದ್ರು ಎಲ್ಲರ ಜೊತೆಲಿ. ಅಲ್ಲ ಸರ್, ದೇವೇಗೌಡರ ಜೊತೆ ಚೆನ್ನಮ್ಮ ಅವರು ಯಾವ್ದಾದ್ರು ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ರ, ರಾಜಕೀಯ ವಿಚಾರಗಳನ್ನು ಮಾತಾಡ್ತಾ ಇದ್ರ? ಬಹಳ ಕಮ್ಮಿ. ನಾನರ ನೋಡಿದ್ದು ಬಹಳ ಕಡಿಮೆ. ಯಾವ ಡಿಸ್ಕಷನ್ ದಲ್ಲಿ ರಾಜಕೀಯವಾಗಿ ಹಿಂಗ್ ಬಂದ್ ಕೂತ್ಕೊಂಡ್ ಎಲ್ಲಾರ ಒಂದ್ ಕಡೆ ಮಾತಾಡಿದ್ ಮಟ್ಟಿದ್ದು ನಾನ್ ನೋಡಿಲ್ಲ. ಅಷ್ಟು ಬಹಳ ಸಲ ಕೂತಿದ್ವು ಮನೆಯಲ್ಲಿ. ಗಂಟೆ ಊಟಕ್ಕ ಟೈಮ್ ಆಯ್ತು ಅಂತ ದೇವೇಗೌಡರು ಕರಿತಿದ್ರು. ಅಮ್ಮ ಅಯ್ಯೋ ಇನ್ನು ಬಹಳ ಲೇಟ್ ಆಯ್ತು ಅಂತ ಅವ್ರು ಕರಿತಿದ್ರು. ಇಂಥವೆಲ್ಲ ನಾವು ನೋಡಿದೀವಿ. ಬಟ್ ಅಮ್ಮ ಯಾವತ್ತಿಗೂ ನನ್ಗನ್ಸಿದ್ ಮಟ್ಟಿಗೆ ನಮ್ ಜೊತೆಲಿ ರಾಜಕೀಯವಾಗಿ ಬಹಳ ಕಮ್ಮಿ ಪಾಲಿಟಿಕ್ಸ್ ಅಮ್ಮನಿಗೆ ಅಂತ ಅಲ್ಲ, ಹಾಗೇನಿಲ್ಲ. ಎಲ್ರು ಆದ್ರೆ ಅವ್ರಷ್ಟಿಗೆ ಅವರೇ
ಹೆಚ್ಚಿಗೆ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಈಗ ಬೇರೆ ಎಲ್ಲರೂ ಹೋದ್ರೆ ಅವರು ಅದು ಹೆಂಗ್ ನಡೀತಾ ಇದೆ, ಇದು ಹೆಂಗ ಕಾನ್ಸ್ಟಿಟ್ಯೂನ್ಸಿ, ಬೇರೆ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಮಾತಾಡಿರೋರಲ್ಲ. ಹಂಗ ಇವ್ರು ಯಾವತ್ತಿಗೂ ನನಗೆ ಅನ್ಸ ಮಟ್ಟಿಗೆ ರಾಜಕೀಯವಾಗಿ ಜಾಸ್ತಿ ಡಿಸ್ಕಸ್ ಮಾಡಿಲ್ಲ. ಧನ್ಯವಾದಗಳು ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಇದು ಬಂಡೆಪ್ಪ ಕಾಶೆಂಪೂರ್ JDS ನಾಯಕರು ಅಶ್ವವೇಗ ಜೊತೆ ಮಾತನಾಡಿದಂತಹ ಮಾತುಗಳು. ಇನ್ನು ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಬಂದಿರುವಂತಹ ಮಾಜಿ CM BS ಯಡಿಯೂರಪ್ಪ, ಮಣಿಪಾಲ ಆಸ್ಪತ್ರೆಗೆ ಧಾವಿಸಿದ BJPಯ ಭೀಷ್ಮ BS ಯಡಿಯೂರಪ್ಪನವರು ಈಗ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ. ಇನ್ನು ಯಡಿಯೂರಪ್ಪನವರು ದೇವೇಗೌಡರಿಗೆ ಸಾಂತ್ವನವನ್ನು ತುಂಬಿದ್ದಾರೆ. ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಬಂದಿಳಿದಂತಹ BJPಯ ಹಿರಿಯ ನಾಯಕ BS ಯಡಿಯೂರಪ್ಪ ಮಣಿಪಾಲ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನು ಎಳೆದಿದ್ದಾರೆ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು.